ನಮಸ್ಕಾರ ವೀಕ್ಷಕರೇ, ಸ್ವಾರಸ್ಯ ಮಾಧ್ಯಮ ಚಾನೆಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜೀವನದಲ್ಲಿ ಬದುಕನ್ನ ಕಟ್ಕೋಬೇಕು ಅಂತ ಹೇಳಿ ಬೆಂಗಳೂರಿಗೆ ಅನೇಕ ಜನ ಕೆಲಸನ ಒಂದು ಅರಸಿ ಬರುವಂತದ್ದು ಅಥವಾ ಬಿಸ್ನೆಸ್ ನ ಅರಸಿ ಬರುವಂತದ್ದು ಒಂದು ವಾಡಿಕೆ ಆಗಿರುತ್ತೆ. ಸೊ ಸಾಕಷ್ಟು ಜನ ಚಿಕ್ಕ ಚಿಕ್ಕ ಹಳ್ಳಿಗಳಿಂದ ಬಂದು ಒಂದು ಬಿಸ್ನೆಸ್ ಅಲ್ಲಿ ನಿಂತ್ಕೊಳ್ಳುವಂಥದ್ದು ಬೆಂಗಳೂರಲ್ಲಿ ಒಂದು ಹಳೆಯ ಒಂದು ಪದ್ಧತಿ ಆಗಿತ್ತು. ಸೊ ಈ ಒಂದು ಇಂಟರ್ವ್ಯೂದಲ್ಲಿ ನಿಮ್ಗೆ ತಲ್ಲಂ ಅವರ ಒಂದು ವಿಚಾರವಾಗಿ ನಾನು ತಿಳಿಸೋದಕ್ಕೆ ಹೊರಟಿದ್ದೀನಿ. ಸೊ ನೀವು ನೋಡ್ಬೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ತಲ್ಲಂ ಹೌಸ್ ಅಂತ ಹೇಳ್ಬಿಟ್ಟು ನಾನು ಈಗ ಬಂದಿರುವಂತದ್ದು. ತಲ್ಲಂ ಅವರು ಫ್ಯಾಮಿಲಿ ಬಗ್ಗೆ ಸಾಕಷ್ಟು ಜನಕ್ಕೆ ಈಗಾಗಲೇ ಗೊತ್ತಿರುತ್ತೆ. ಮುಖ್ಯವಾಗಿ ಒಂದು ಚಿಕ್ಕ ಹಳ್ಳಿ, ಮಂಚೇನಹಳ್ಳಿ ಅಂತ ಒಂದು ಊರಲ್ಲಿ ಹುಟ್ಟಿ ಸೊ ಬೆಂಗಳೂರಿಗೆ ಬಂದು ಒಂದು ಟೆಕ್ಸ್ಟೈಲ್ ಬಿಸ್ನೆಸ್ ಅಲ್ಲಿ ನಂಬರ್ 1 ಆಗಿ ನಿಂತ್ಕೊಳ್ಳುವಂತಹ ಒಂದು ವ್ಯಕ್ತಿಯಾಗಿ ಬಹುದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದಂತ ವ್ಯಕ್ತಿ ತಲ್ಲಂ ಒಂದು ಕುಟುಂಬ ಅಂತ ಹೇಳ್ಬೋದು. ಈ ತಲ್ಲಂ ಕುಟುಂಬದ ಬಗ್ಗೆ ಈ ಒಂದು ಇಂಟರ್ವ್ಯೂದಲ್ಲಿ ನಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ನಾನು ಮಾಡ್ತೇನೆ. ತಲ್ಲಂ ಅವರು ಫ್ಯಾಮಿಲಿಯಲ್ಲಿ ನಮಗೆ ಈ ಒಂದು ಸಂದರ್ಶನದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಶ್ರೀ ತಲ್ಲಂ ದ್ವಾರಕಾನಾಥ್ ಅವರು. ತಮಗೆ ಗೊತ್ತಿರೋ ಹಾಗೆ ತಲ್ಲಂ ದ್ವಾರಕಾನಾಥ್ ಅವರು FKCC ಅಂದ್ರೆ ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಮಾಜಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದೇ ರೀತಿ NES ನ್ಯಾಷನಲ್ ಎಜುಕೇಶನ್ ಸೊಸೈಟಿಯ ಹಾಲಿ ಟ್ರೆಸರರ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಅನೇಕ ರೀತಿಯ ಒಂದು ಟ್ರಸ್ಟ್ಗಳಲ್ಲಿ ಸಮಾಜಮುಖಿ ಕೆಲಸಗಳಲ್ಲಿ ಭಾಗವಹಿಸ್ತಾ ತಮ್ಮದೇ ಆದ ಒಂದು ಚಾಪು ಮೂಡಿಸಿದ್ದಾರೆ, ಸಮಾಜಕ್ಕೆ ಅನೇಕ ರೀತಿಯ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಇಂಟರ್ವ್ಯೂದಲ್ಲಿ ಅವರ ಒಂದು ವಿಚಾರಗಳನ್ನ ಮತ್ತೆ ಅವರ ಒಂದು ಸ್ಪೆಷಾಲಿಟಿನ ತಿಳಿಸುವಂತ ಕೆಲಸನ ನಾನು ಮಾಡ್ತೇನೆ. ವೀಕ್ಷಕರೇ, ಬನ್ನಿ ಮನೆಯನ್ನ ಫಸ್ಟ್ ನೋಡೋಣ. ಸೊ ತಲ್ಲಂ ಮನೆಗೆ ತಮಗೆಲ್ಲ ಮತ್ತೆ ಪ್ರೀತಿಪೂರ್ವಕವಾದ ಸ್ವಾಗತ ವೀಕ್ಷಕರೇ. ಸೊ ತಲ್ಲಂ ಮನೆಗೆ ಎಂಟ್ರಿ ಆಗಿದ ತಕ್ಷಣ ಅದ್ಭುತವಾದೊಂದು ಗಾರ್ಡನ್ ಅನ್ನ ನೋಡ್ತಾ ಇರ್ಬೋದು. ಸಾಕಷ್ಟು ರೀತಿಯ ಒಂದು ಗಿಡಗಳನ್ನ ಬೆಳೆಸುವಂತದ್ದು ಇಲ್ಲಿ ನಾವು ಕಾಣ್ತಾ ಇರಬಹುದಾಗಿದೆ. ಯಾರೇ ಬಂದ್ರು ಕೂಡ ಸಾಕಷ್ಟು ಥ್ರಿಲ್ ಆಗುವಂತ ಒಂದು ವಾತಾವರಣ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಸೊ ತಲ್ಲಂ ಒಂದು ಫ್ಯಾಮಿಲಿ ಒಂದು ಗಾರ್ಡನ್ ಗೆ ತುಂಬಾ ಕ್ರೇಜ್ ಇದೆ ಅಂತ ಈ ಮೂಲಕ ನಮ್ಗೆ ಗೊತ್ತಾಗುತ್ತೆ. ಸೊ ಅದ್ಭುತವಾದ ಮನೆ, ಅದೇ ರೀತಿ ಅದ್ಭುತವಾದ ಒಂದು ವಾತಾವರಣ ಕೂಡ ಸೃಷ್ಟಿ ಮಾಡ್ಕೊಂಡಿರುವಂತದ್ದು. ಸೊ ಸರ್ ಈಗ ಬರ್ತಿದ್ದಾರೆ. ಸರ್ನ ಈಗ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊತಿದ್ದೇನೆ. ಸರ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದೆ. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ವಾಸವಿ ಜಯಂತಿಯ ಶುಭಾಶಯಗಳು. ತಮಗೂ ಕೂಡ ಸರ್. ಸರ್ವರಿಗೂ ಸುಖ ಶಾಂತಿ ನೆಮ್ಮದಿ ಸಿಗ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಓಕೆ, ನಾವೆಲ್ಲರೂ ಒಂದೇ ಜನ, ವಸುದೇವ ಕುಟುಂಬ. ಎಸ್ ಹೌದು ಸರ್. ಒಂದು ಒಳ್ಳೆ ಒಂದು ಜಯಂತಿ ಮುಖಾಂತರ ಒಂದು ವಿಶ್ವಾಸ ಮೂಲಕ ಕಾರ್ಯಕ್ರಮನ ಶುರು ಮಾಡ್ತಿದ್ದೀರಿ. ಸೊ ಅದೇ ರೀತಿ ಸರ್, ಈ ಮನೆ ಒಳಗಡೆ ಎಂಟ್ರಿ ಇದೆ, ಸಾಕಷ್ಟು ವಿಚಾರಗಳನ್ನ ಈ ಮನೆ ಒಂದು ವಿಚಾರದಲ್ಲಿ ನಿಮ್ಮನ್ನ ಮಾತಾಡೋದು ಪೆಂಡಿಂಗ್ ಇದೆ. ಸೊ ಮನೆ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಒಂದು ಗುಡ್ ಫೀಲ್ ಅನ್ನೋದು ನಮ್ಗೆ ಕಾಣಿಸ್ತದೆ. ಸೊ ನಿಮ್ಗೆ ಮನೆ ಅಂದ ತಕ್ಷಣ ಸಾಕಷ್ಟು ವಿಚಾರಗಳನ್ನ ಒಂದು ನೆನಪುಗಳು ಇರ್ತದೆ. ಸೊ ಈ ಮನೆ ವಿಚಾರ ಏನ್ ಮಾತಾಡ್ತೀರಿ ಸರ್? ಮೊಟ್ಟ ಮೊದಲನೇದಾಗಿ ಈ ಮನೆಗೆ ನಾವು ಬಂದಿದ್ದು, ಗೃಹ ಪ್ರವೇಶ ಆಗಿದ್ದು 1 ಮೇ 1958. ಓಕೆ, ನಾವು ನಮ್ಮ ತಂದೆಗೆ 4 ಜನ ಗಂಡು ಮಕ್ಕಳು, 1 ಹೆಣ್ಮಗಳು. ಇವಾಗ ನಮ್ಮ ಕುಟುಂಬ ಮಾತ್ರ ಇಲ್ಲಿದ್ದೀವಿ. ಬೇರೆಯವರು ಅವ್ರವ್ರ ಮನೆಗಳು ಮಾಡ್ಕೊಂಡು ಅಲ್ಲಿದ್ದಾರೆ. ನಮ್ಮ ತಂದೆ ಇದನ್ನ 1956 ಉಣ್ಕೊಂಡ್ರು. ಅದಾದ್ಮೇಲೆ ಅವರೇ ನಿಂತ್ಕೊಂಡು ಈ ಮನೇನ ಇದಕ್ಕೆ ನೀರ್ ಹಾಕೋದಾಗ್ಲಿ ಇದೆಲ್ಲ ಕಷ್ಟಪಟ್ಟು ನಮ್ಮನ್ನೆಲ್ಲ ಬೆಳೆಸಿ ನಾವು ಇವತ್ತಿದೀವಿ ಅಂದ್ರೆ ಆ ತಂದೆ ತಾಯಿಗಳ ಆಶೀರ್ವಾದ. ಸರ್ ಆಮೇಲೆ ನಾನು ಇನ್ನೊಂದು ವಿಷಯ ಕೇಳ್ಪಟ್ಟೆ, ಈ ಮನೆ ಕಟ್ಟಬೇಕು, ಇದೇ ಒಂದು ಜಾಗದಲ್ಲಿ ಕಟ್ಟಬೇಕು ಅನ್ನೋದು ಕೂಡ ಒಂದು ಹಿಸ್ಟ್ರಿ ಇದೆ ಅಥವಾ ಒಂದು ಕಾರಣ ಇದೆ ಅಂತ ಹೇಳ್ತಾರೆ. ಅದೇನ್ ಕಾರಣಕ್ಕೆ ಅಂತ ಹೇಳ್ತಾರೆ? ಮುಖ್ಯವಾಗಿ ನಮ್ಮ ತಂದೆ ಈ ಮನೆಯನ್ನ ತಗೊಂಡಿಗೆ ಯಾಕೆ ಅಂತಂದ್ರೆ, ಇದು ಹಳೆ ಬೆಂಗಳೂರು ಬಸವನಗುಡಿ ಕ್ಷೇತ್ರ ಬಹಳ ಮುಂದೆನೆ ಪ್ರಾರಂಭ ಆಗಿದ್ದು. ಈ ಸುತ್ತಮುತ್ತಲು ಬಸವನಗುಡಿ ಏನಕ್ಕೆ ಫೇಮಸ್ ಅಂತಂದ್ರೆ, ದೇವಸ್ಥಾನಗಳಾಗ್ಲಿ ಪಾಠಶಾಲೆಗಳಾಗ್ಲಿ ಇದಕ್ಕೆಲ್ಲ ಫೇಮಸ್ಸು. ನ್ಯಾಷನಲ್ ಹೈಸ್ಕೂಲು, ರಾಷ್ಟ್ರೀಯ ವಿದ್ಯಾಲಯ ಇವೆಲ್ಲ ಆಗ್ಲಿಂದನೂ ಬಂದಿದೆ. ಅದು ಬೇರೆ, ಈ ನ್ಯಾಷನಲ್ ಹೈಸ್ಕೂಲಲ್ಲಿ ನಾವು ಫೌಂಡರ್ ಮೆಂಬರ್ಸ್. 1917ರಲ್ಲಿ ಕೃಷ್ಣ ಜಯಂತಿ ದಿವಸ ಆ ಶಾಲೆ ಪ್ರಾರಂಭ ಆಯಿತು. ಆಗಿನಿಂದ ಈಗಿನವರೆಗೂ ಆ ಶಾಲೆಯಲ್ಲೇ ನಾವು ತೊಡಗಿಸ್ಕೊಂಡು ಬಂದಿದ್ದೀವಿ. ನಮ್ಮ ಕುಟುಂಬದಲ್ಲೇ ಸುಮಾರು 40ರಿಂದ 50 ಜನ ಅದೇ ಶಾಲೆಯಲ್ಲಿ ಓದ್ಕೊಂಡು ಬಂದಿದ್ದಾರೆ. ಮತ್ತೊಂದು ಉದ್ದೇಶ ಅಂತಂದರೆ, ಈಗಿನ ಕಾಲದಲ್ಲಿ ಈ ಬಸವನಗುಡಿ ಏರಿಯಾ ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದೆ. ನಾವು ಮಾತ್ರ ಉದ್ಯಾನವನ ಗ್ರೀನ್ರಿ ಇರಬೇಕು ಅಂತ ಈ ಗ್ರೀನ್ರಿ ಹಾಗೆ ಉಳಿಸ್ಕೊಂಡು ಬಂದಿದ್ದೀವಿ. ಈಗ ನಾವು ನೋಡ್ದಂಗೆ ಮನೆ ಮುಂದೆ ಜಾಗ ಇದ್ದ ತಕ್ಷಣ ಅದನ್ನೇನೋ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಮಾಡ್ಬಿಟ್ಟು ಅಥವಾ ರೆಂಟ್ ಕೊಡೋದಾಗಿರ್ಬೋದು ಅಥವಾ ಮನೆನ ಬಾಡಿಗೆ ಕೊಡೋದಂಥದ್ದು ಒಂದು ಕಲ್ಚರ್ ನೋಡ್ಬೋದು. ಸೊ ನಿಮ್ಮ ಒಂದು ಮನೆ ವಿಚಾರದಲ್ಲಿ ಆ ಥರ ಇಲ್ಲ, ತುಂಬಾ ಒಂದು ನೇಚರ್ ಒಂದು ಫೀಲ್ ಕೊಡೋ ಥರ ನೀವು ಒಂದು ಗಾರ್ಡನ್ ನ ಮೇಂಟೈನ್ ಮಾಡಿದ್ರಿ. ತುಂಬಾ ಖುಷಿ ವಿಚಾರ. ಏನ್ ಗಾರ್ಡನ್ ಕ್ರೇಜ್ ಮನೆ ಕುಟುಂಬಕ್ಕಿಲ್ಲ ಅಂತ? ಖಂಡಿತವಾಗ್ಲೂ. ಮೊಟ್ಟ ಮೊದಲಾಗಿ ನಮ್ಮ ತಾಯಿಯವ್ರ ತಾಯಿ ಇದ್ರು. ಅವ್ರಿಗೆ ಈ ತೋಟ ಅಂದ್ರೆ ಪಂಚಪ್ರಾಣ. ಆಗಿನ ಕಾಲದಲ್ಲಿ ನಮ್ಗೆ ಒಳ್ಳೆ ಕೆಲ್ಸಗಾರರು ಸಿಗ್ತಾ ಇದ್ರು. ಮಾಲಿಗಳು ಬಹಳ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ರು. ಆಗಿನ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ರೋಜಾ ಗಿಡಗಳು
ಅದನ್ನ ನೋಡೋಕೆ ಎಷ್ಟೋ ಜನ ಬರ್ತಾ ಇದ್ರು. ಈವನ್ ಲಾಲ್ಬಾಗ್ ಶೋಗಳಲ್ಲೂ ಭಾಗವಹಿಸಿದೀವಿ. ಅದಾದ ನಂತರ ನಮ್ಮ ತಂದೆ ನೋಡ್ಕೊಂಡ್ರು. ಅದಾದ್ಮೇಲೆ ನಮ್ಮ ಶ್ರೀಮತಿ ಅವ್ರಿಗೂ ಭಾರತಿ ಅವ್ರಿಗೆ ಈ ತೋಟ ಅಂದ್ರೆ ತುಂಬಾ ಪ್ರಾಣ. ಅವ್ರು ಇವಾಗೆಲ್ಲ ಇದೆಲ್ಲ ನೋಡ್ಕೊಂತಾರೆ. ಇದ್ರ ವಿಚಾರ ಇನ್ನೇನಾದ್ರು ಇದೆಯಾ? ಮನೆ ಇದೆ. ನಾವು ಆಕ್ಚುಲ್ ಆಗಿ ಬಟ್ಟೆ ವ್ಯಾಪಾರಸ್ಥರು. ಬಾಂಬೆ ಅಹಮದಾಬಾದ್ ಮಿಲ್ಗಳಿಗೆಲ್ಲ ನಾವು ಪೀಸ್ ಗೂಡ್ಸ್ ಕ್ಲಾತ್ ಮರ್ಚೆಂಟ್ಸ್ ಆಗಿದ್ವಿ. ನಮ್ಮ ತಂದೆ ಆವಾಗ ಬಾಂಬೆ ಮತ್ತು ಅಹಮದಾಬಾದ್ಗೆ ಹೋಗೋರು. ಲಾಲ್ಬಾಯ್ ಗ್ರೂಪು, ನ್ಯೂ ಕಮರ್ಷಿಯಲ್ ಗ್ರೂಪು, ಬೇರೆ ಮಿಲ್ಗಳಿಗೆಲ್ಲ ನಾವು ಡೀಲರ್ಸ್ ಆಗಿದ್ವಿ. ಈ ಲಾಲ್ಬಾಯ್ ಗ್ರೂಪ್ ಅಂದರೆ ಅಶೋಕು, ಅಂಬಿಕಾ, ಅರ್ಬುದ, ಸರಸ್ಪುರ್ ಮಿಲ್, ಇವೆಲ್ಲ 7 ಮಿಲ್ಗಳಿರೋ ಒಂದು ಸಂಸ್ಥೆ. ಅವರು ಬೆಂಗಳೂರಿಗೆ ಬಂದಾಗೆಲ್ಲ ನಮ್ಮ ತಂದೆಗೆ ರಾಧಾಕಿಶನ್ ಹಮೆ ಆಪ್ಕಾ ಘರ್ ಕೋ ಆತಾ ಹೈ, वो ಕಾಂಪೌಂಡ್ में 4 ಚೇರ್ ಲಗಾವ್, ಅವ್ರು ಹಮಾರಕ್ಕೂ ಹಿತಕ್ ಬೆಳೆ ಅಂತಾರಲ್ಲ, ಅದು ಹುಳಿ, ಆಮೇಲೆ ಅಕ್ಕಿ ರೊಟ್ಟಿ ಇದು ಮಾಡು, ನಾವು ಚೇರಲ್ಲಿ ಕೂತ್ಕೊಂಡು ಆನಂದಿಸ್ತೀವಿ ಅಂತ ಹೇಳ್ತಾ ಇದ್ರು. ಬನ್ನಿ ಎಲ್ಲ ಮನೆ ಒಳಗಡೆ ಬಂದು ತಮಗೆಲ್ಲ ವೀಕ್ಷಕರಿಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ವೀಕ್ಷಕರೇ, ಈಗ ಸರ್ ಜೊತೆ ನಾನು ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಒಳಗಡೆ ಬಂದಿಸಿದಂಗೆ ಒಂದು ಡಿಫ್ರೆಂಟ್ ಆದ ಗಾರ್ಡನ್ ನೀವು ಅವಾಗಲೇ ನೋಡಿದಂಗೆ ಇದೊಂಥರ ಡಿಫ್ರೆಂಟ್ ಇದೆ. ಓಕೆ, ಇದು ನನಗಿನ್ನ ವಯಸ್ಸು ಜಾಸ್ತಿ ಆಗಿರೋ ಮರ, ಚಕೋತ್ನೆ ಮರ, 89 ವರ್ಷದಿಂದ ಹಾಗೆ ಇದೆ. ಇದನ್ನ ಚಂಪಾ ಅಂತಾರೆ, ಸಂಪಿಗೆ ಇದ್ರದ್ದು. ದಿನಾಗ್ಲೂ ಬೆಳಿಗ್ಗೆ ಸನ್ರೈಸ್ ಆಗೋಕೆ ಮುಂಚೆ ಅರಳುತ್ತೆ, ಆಮೇಲೆ ಅದು ಬಾಡೋಗುತ್ತೆ, ಗಮ್ಮಂತ ವಾಸನೆ ಬರುತ್ತೆ. ಆಮೇಲೆ ಇಲ್ಲಿ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಒಂದು ತುಳಸಿ ಕಟ್ಟೆ ಕೂಡ ನಮ್ಗೆ ಕಾಣಿಸ್ತಾ ಇದೆ ವೀಕ್ಷಕರೇ. ತುಳಸಿ ಕಟ್ಟೆ ಒಂದು ದಿನ ನಿತ್ಯ ಪೂಜಾ ಸಲ್ಲಿಸೋದು ಯಾರು ಸರ್? ನಮ್ಮ ಶ್ರೀಮತಿ ಸಲ್ಲಿಸ್ತಾರೆ. ಸೊ ಇದರಿಂದ ಡೇ ಶುರುವಾಗುತ್ತೆ ಹಾಗಾದ್ರೆ. ಅವ್ರು ಆ ತರ ಮಾಡೋದ್ರಿಂದ ನಾವು ಚೆನ್ನಾಗಿದ್ದೀವಿ. ಸೂಪರ್. ಇದು TH ಅಂದ್ರೆ ತಲ್ಲಮ್ಮ ಹುಸ್ ಅಂತ. ಸೂಪರ್. ಆಗಿನ ಕಾಲದಲ್ಲೇನೆ ಈ ತರ ಎಲ್ಲ ನಮ್ ತಂದೆ ಯೋಚನೆ ಮಾಡಿದ್ರು. ಅವಾಗಿನ ಕಾಲಕ್ಕೇನೆ ಈ ಒಂದು ಟ್ರೆಂಡಿಂಗ್ ಮನೆಯನ್ನ ಕಟ್ಟಿರುವಂತದ್ದು ವಿಶೇಷ ಅಂತ ಹೇಳ್ಬೋದು. ಮುಖ್ಯವಾಗಿ ಅಂದ್ರೆ ಇವಾಗ ಈ ಮನೆ ನೋಡ್ತಿದೀವಿ, ಈ ಮನೆ ಕೂಡ ಇವಾಗಿನ ಒಂದು ಸ್ಟೈಲ್ಗೆ ಮ್ಯಾಚಿಂಗ್ ಆಗ್ತಾ ಇದೆ. ಅಂದ್ರೆ ಅವಾಗಿನ ಕಾಲದಲ್ಲಿ ಯಾವ ತರ ಬುದ್ಧಿವರ್ಸಿ ಕಟ್ಟಿರ್ಬೇಕು ಅನ್ನೋದು ಕೂಡ ಒಂದು ವಿಶೇಷ ಅಂತ ಹೇಳ್ಬೋದು. ಸೊ ಈಗ ತಲ್ಲಂ ದ್ವಾರಕನಾಥ್ ಸರ್ ಅವ್ರ ಮನೆ ಒಳಗಡೆ ಎಂಟ್ರಿ ಆಗ್ತಿದ್ದೀವಿ ವೀಕ್ಷಕರೇ. ಸೊ ನೋಡ್ಬೋದು, ಮನೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಅದ್ಭುತವಾದ ಒಂದು ವೆಲ್ಕಮಿಂಗ್ ಡೋರ್ ಇರ್ಬೋದು, ಅಥವಾ ಒಂದು ಅದ್ಭುತವಾದ ಒಂದು ಫೀಲ್ ಲೈಟಿಂಗ್ಸ್ ಮೇಂಟೈನ್ ಮಾಡಿದ್ದಾರೆ. ಸೊ ಮತ್ತೊಮ್ಮೆ ನಿಮ್ಗೆ ತಲ್ಲಂ ದ್ವಾರಕನಾಥ್ ಅವ್ರ ಮನೆಗೆ ಸ್ವಾಗತ, ಸುಸ್ವಾಗತ ವೀಕ್ಷಕರೇ. ಸರ್, ಈಗ ಒಳಗಡೆ ಬಂದ ತಕ್ಷಣ ಒಂದು ಫೋಟೋ ಫ್ರೇಮ್, ಒಂದು ಗಣಪತಿದು ಒಂದಿರ್ಬೋದು, ಆಮೇಲೆ ಬೇರೆ ಫೋಟೋಸ್ ಕೂಡ ನೀವು ಕಾಣ್ತಾ ಇದೆ. ಸೊ ಈ ಏನ್ ಸೂಚನೆ ಕೊಡುತ್ತೆ ಸರ್? ಆಕ್ಚುಲಿ ಮೊಟ್ಟಮೊದಲಾಗಿ ಗಣೇಶ ನಮ್ಮ ಆದಿದೇವತೆ, ಅವರಿಂದನೇ ಎಲ್ಲ ಏನು ಪ್ರಾರಂಭ ಮಾಡ್ಬೇಕಂದ್ರೆ ಅವರಿಂದನೇ ಪ್ರಾರಂಭ ಆಗುತ್ತೆ. ನಮ್ಮ ಶ್ರೀಮತಿಯವರು ಕಲೆಯಲ್ಲೂ ಬಹಳ ಎಲ್ಲ ಕಲ್ತ್ಕೊಂಡು, ಇದು ಅವ್ರದ್ದು ಮೊದಲನೇ ಅವರೇ ಕಲಾಕೃತಿ. ಅದಾದ್ಮೇಲೆ ಅದನ್ನ ಮಾಡಿದ್ರು. ಇದು ಕೂಡ ಮೇಡಮ್ ಅವರು ಮಾಡಿರೋದು ಸರ್. ಇದೊಂದು ಸ್ಪೆಷಲ್ ಆರ್ಟ್, ಡ್ಯೂಕೋ ಪೇಂಟ್ಸ್ ಯೂಸ್ ಮಾಡಿ ಅದನ್ನ ಮಾಡಿರೋದು. ಬಹಳ ಸೂಕ್ಷ್ಮವಾದ ಕಲೆ ಇದು. ಅದ್ಭುತವಾಗಿದೆ ಸರ್. ಇದು ಕೂಡ ಪೇಂಟಿಂಗ್ ಏನೋ ಒಂಥರ ಅಟ್ರಾಕ್ಟಿವ್ ಫೀಲ್ ಕೊಡ್ತದೆ ಆಕ್ಚುಲಿ. ಸೊ ಮನೆ ಒಳಗಡೆ ಲೈಟ್ಸ್ ಎಲ್ಲ ಡಿಸೈನ್ಸ್ ಇದೆ, ಆಮೇಲೆ ಮಾರ್ಬಲ್ಸ್ ಕೆಳಗಡೆ ಹಾಕಿರುವಂತದ್ದು. ಸೊ ಇವೆಲ್ಲ ಯಾರ್ ಸೆಲೆಕ್ಷನ್ ಸರ್? ಅವ್ರಿದ್ದಾಗ್ಲೇ ಮಾಡಿದ್ದು, ಇನ್ನೂ ಚೇಂಜ್ ಮಾಡಿಲ್ಲ, ಇದು ಹಾಗೆ ಇದೆ. ಈಗಿನ ಕಾಲದಲ್ಲೆಲ್ಲ ರೂಫ್ 12 ಅಡಿಗೆ ಇಟ್ಬಿಡ್ತಾರೆ, ಶೆಕೆ ಅಂದ್ರೆ ಶೆಕೆ. ಇದು 14 ಅಡಿ ಇದೆ. ಇದೊಂದು ವಿಶೇಷ ಅಂತ ಹೇಳ್ಬೋದು. ಆಮೇಲೆ ಈ ಡೋರ್ಗಳೆಲ್ಲ ರಂಗುಂಟಿ, ಇದು ಒಂಥರ ವಿಶೇಷವಾಗಿದೆ ಸರ್. ಇದು ಏನು ಇಂಪೋರ್ಟೆಡ್ ಹೆಂಗೆ ಸರ್? ಇದು ಇಂಪೋರ್ಟೆಡ್ ಅಲ್ಲ, ನಮ್ದು ಆಗಿನ ಕಾಲದಲ್ಲಿ ನಮ್ದು ಹಳೆ ಮನೆಯಲ್ಲಿ ಸಲೆಗಳಿರುತ್ತಲ್ಲ, ಅದನ್ನೆಲ್ಲ ತೆಗೆದು ರೀಪಾಲಿಶ್ ಮಾಡಿ, ಈಗೂ ಅದೇ ತರ ಪಾಲಿಶ್ ಇದೆ ಅಂತಂದ್ರೆ ಅಷ್ಟು ಅದಕ್ಕೆ ಚೆನ್ನಾಗಿ ಹಾಗೆ ಇದೆ. ಆಕ್ಚುಲ್ ಆಗಿ ಮೊನ್ನೆ ನಮ್ಮ ಒಬ್ಬ ರಿಲೇಷನ್ ಈ ಎಲ್ಲೂ ಸಿಗಲ್ಲ ಅಂತ ಇದೇ ತರ ಮಾಡಿಸಿದ್ದಾರೆ. ದೇಶ ವಿದೇಶಗಳನ್ನ ಸುತ್ತೋದೊಂದು ಹವ್ಯಾಸ. ಇದು ಸೌತ್ ಆಫ್ರಿಕಾದಲ್ಲಿ ಅದು ಮಾಡಿ ಅಲ್ಲಿ ತಗೊಂಡ್ಬಂದ್ವಿ. ಅಲ್ಲಿ ನಿಮ್ಗೆ ಗೊತ್ತು, ಸೌತ್ ಆಫ್ರಿಕಾ ಪ್ರಾಣಿಗಳಿಗೆ ಇದಕ್ಕೆಲ್ಲ ತುಂಬಾ ಫೇಮಸ್. ಸರ್, ಈಗ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಒಂದು ಫ್ರೇಮ್ಸ್ ಇಟ್ಟಿದ್ರ ಶೋಕೇಸ್ ಅಲ್ಲಿ ಸಾಕಷ್ಟು ಬೊಂಬೆಗಳು ಎಲ್ಲ ಇದು ಕಾಣ್ತಾ ಇರೋದು ನೋಡ್ಬೋದು. ಇದು ಏನ್ ತೋರಿಸುತ್ತೆ ಸರ್ ಆಕ್ಚುಲಿ ಬೊಂಬೆಗಳೆಲ್ಲ? ನಾನು ಮುಂಚೆನೆ ಹೇಳಿದ್ದೆ ನಿಮ್ಗೆ, ನನಗೆ ದೇಶದ ಸುತ್ತೋದು, ದೇಶನ ಎಲ್ಲ ದೇಶ ವಿದೇಶಗಳನ್ನ ಸುತ್ತೋದು ನನ್ನ ಒಂದು ಹವ್ಯಾಸ. ಅದನ್ನ ಈಗ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅನ್ನೋದು ಗಾದೆಗೆ ತಕ್ಕಂತೆ ನಾನು ಅದನ್ನ ಮಾಡ್ಕೊಂಡ್ ಬಂದಿದ್ದೀನಿ. ಇವಾಗ ಇಲ್ಲಿ ಕಾಣಿಸ್ತಾ ಇರೋದು ಒಂದೊಂದು ದೇಶದ್ದು. ಹೌದು, ಇದು ಸ್ಪೇನು, ಇದು ಈಜಿಪ್ಟು,
ಆಮೇಲೆ ಇದು ಸಿಂಗಪೂರು, ಇದು ಚೈನಾ, ಆಮೇಲೆ ಇರೋದು ಮಾಸ್ಕೋ, ಅದು ಸೌತ್ ಆಫ್ರಿಕಾ, ಇದು ಇದು ಮೊನ್ನೆ ಪೆಟ್ರೋನಾ, ಅದು ಬಾಲಿ. ಹಾಗೆ ಮುಂದಕ್ಕೆ ಹೋಯ್ತು ಅಂತಂದ್ರೆ ಇದು ಈಗ ಇದ್ರದ್ದು ದಂತದ್ದು ಸೌತ್ ಆಫ್ರಿಕಾದಲ್ಲಿ ಫೇಮಸ್. ಅಲ್ಲಿದು ಮಕಾವ್, ಟರ್ಕಿ, ವಿಯೆಟ್ನಾಂ. ಒಟ್ಟು ಎಷ್ಟು ದೇಶಗಳನ್ನ ಈಗಾಗಲೇ ಸುತ್ತಿದ್ದೀರಿ ಸರ್? ಸುಮಾರು 20ರಿಂದ 25 ಬಾರಿ ಪೂರ್ತಿ ಪ್ರಪಂಚ ಪೂರ್ತಿ ಸುತ್ತಿ ಬಂದಿದ್ದೀವಿ. ಬರೀ ಪ್ರಪಂಚ ಸುತ್ತೋಕ್ ಮುಂಚೆ ನಮ್ಮ ದೇಶದಲ್ಲೂ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಗುಜರಾತಿಂದ ಕಲ್ಕಟ್ಟಾವರೆಗೂ ನೋಡಿದ್ದೀವಿ. ಆಮೇಲೆ ಪ್ರತಿ ವರ್ಷನೂ ನಾವು ಸ್ನೇಹಿತರೆಲ್ಲ ಸೇರಿ ಒಂದೊಂದು ಸ್ಟೇಟ್ ಕವರ್ ಮಾಡ್ಕೊಂಡ್ಬರ್ತೀವಿ. ನಾನು ಯಾವಾಗಲೂ ಒಬ್ಬಟ್ಟಿನಾಗ ಹೋಗಲಿಲ್ಲ. ಯಾವಾಗಲೂ ನಾನು ಐ ಆಮ್ ಎ ಸೋಷಿಯಲ್ ಅನಿಮಲ್. ಐ ವಾಂಟ್ ಆಲ್ವೇಸ್ ಪೀಪಲ್ ವಿತ್ ಮೀ. ಆಮೇಲೆ ಹೊಸ ಜನ ಹೊಸ ಇವರಾಗಬೇಕು ಅನ್ನೋದು ನನ್ನದು ಒಂದು ಧ್ಯೇಯ. ಈಗ ಸಾಕಷ್ಟು ಕಂಟ್ರಿಗಳನ್ನ ನೀವು ಓಡಾಡ್ಕೊಂಡ್ ಬಂದಿರೋದ್ರಿಂದ ಸೊ ಎಲ್ಲಾ ದೇಶಗಳಿಗೂ ಮತ್ತೆ ನಮ್ಮ ದೇಶಕ್ಕೂ ಏನ್ ಡಿಫ್ರೆನ್ಸ್ ಕಾಣಿಸುತ್ತೆ, ಆಮೇಲೆ ಯಾವುದು ದಿ ಬೆಸ್ಟ್ ಅಂತ ನಿಮ್ಗೆ ಅನಿಸುತ್ತೆ ಸರ್? ನಮ್ಮ ದೇಶನೇ ಅವರ್ಸ್ ಇಸ್ ದಿ ಬೆಸ್ಟ್ ಸ್ಟೇಟ್. ಯಾಕೆಂದರೆ ನಮ್ಮ ಪೂರ್ತಿ ನಮ್ಮ ದೇಶದಲ್ಲಿ ಒಂದೊಂದು ದೇಶ, ಒಂದೊಂದು ರಾಜ್ಯನೂ ಒಂದೊಂದು ಭಾಷೆ, ಒಂದೊಂದು ಕಲೆ, ಒಂದೊಂದು ಹಿಸ್ಟ್ರಿ, ಈ ಥರ ಎಲ್ಲ ಇದೆ. ನಮ್ಮ ದೇಶನೇ ಚೆನ್ನಾಗಿರ್ಬೇಕಾದ್ರೆ ನಾವು ಯಾತಕ್ಕೆ ಬೇರೆ ದೇಶನೂ ಚೆನ್ನಾಗಿಲ್ಲ ಅಂತಲ್ಲ, ಅದು ಚೆನ್ನಾಗಿದೆ. ಇಸ್ರೇಲಲ್ಲಿ ಅದು ಜೀಸಸ್ ಕ್ರೈಸ್ಟ್ ಹುಟ್ಟಿದ ಜಾಗ, ಅಲ್ಲಿ ಡೆಡ್ ಸಿ ಅಂತಿದೆ, ಎಲ್ಲರಿಗೂ ಗೊತ್ತಿರಬೇಕಲ್ಲ. ಆ ಡೆಡ್ ಸಿಯಲ್ಲಿ ದಟ್ ಸಾಲ್ಟ್ ಕಂಟೆಂಟ್ಸ್ ಇಸ್ 12 times ಮೋರ್ ದೆನ್ ದಿ ರೆಗ್ಯುಲರ್ ಸಿ ವಾಟರ್. ನಾವು ಮುಳುಗಬೇಕು ಅಂದ್ರೂ ಮುಳುಗೋಕ್ಕಾಗಲ್ಲ, ಅದೊಂದು ಇದು. ಆಮೇಲೆ ಅಲ್ಲಿರೋ ತೀರದಲ್ಲಿರೋ ಮರಳಿದೆಯಲ್ಲ, ಇಟ್ ಹ್ಯಾಸ್ ಗಾಟ್ ಲಾಟ್ ಆಫ್ ಮಿನರಲ್ಸ್. ಈ ಯುರೋಪ್ ದೇಶಗಳಲ್ಲೆಲ್ಲ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ಈ ರೋಗಗಳು ಜಾಸ್ತಿ ಬರುತ್ತೆ, ಚರ್ಮ ರೋಗಗಳು. ಅದನ್ನು ನಿವಾರಿಸ್ಕೊಳ್ಳೋಕ್ಕೆ ಸಮ್ಮರಲ್ಲಿ ಬಂದು ಆ ಮಣ್ಣನ್ನೆಲ್ಲ ಇದು ಮಾಡಿಕೊಂಡು ವಾಸಿ ಮಾಡ್ಕೊಂಡು ಹೋಗ್ತಾರೆ. ನಮಗೆ ಅಟ್ರಾಕ್ಟಿವ್ ಆಗಿ ಕಾಣಿಸುವಂಥದ್ದು ಈ ಫಿಶ್ ಟ್ಯಾಂಕ್ ಕೂಡ ಇಲ್ಲಿದೆ. ಸೊ ಈ ಫಿಶ್ ಟ್ಯಾಂಕ್ ವಿಚಾರವಾಗಿ ಈ ಫಿಶ್ ಟ್ಯಾಂಕ್ ಬಂದಿದ್ದೆ ನಾವು ಕಟ್ಟೋವಾಗಲೇ ಇದನ್ನು ಒಳಗಡೆ ಗೋಡೆಯಲ್ಲಿ ಇರಬೇಕು ಅಂತ ಮಾಡಿದ್ವಿ. ಇಷ್ಟೇ ಅಲ್ಲ, ಒಂದು ಮಾಡಿ ಮೇಲೆ ಮುಂದ್ಗಡೆ ರೂಮಲ್ಲೆಲ್ಲ 10-15 ಫಿಶ್ ಟ್ಯಾಂಕ್ಗಳಿತ್ತು. ನಮ್ಮ ತಂದೆ ಆವಾಗ ಬಾಂಬೆಗೆ ಪರ್ಚೇಸ್ಗೆ ಹೋಗ್ಬೇಕಾದ್ರೆ ವಾಪಸ್ ಬರ್ತಾ ಅಲ್ಲಿ ದಾದರಲ್ಲಿ ಒಂದು ಫಿಶ್ ಅಕ್ವೇರಿಯಂ ಇತ್ತು. ಆಕ್ಸಿಜನ್ ತುಂಬಿಕೊಂಡು ಅದನ್ನು ತಂದು ಇದು ಮಾಡೋರು. ನಂತರದಲ್ಲೇನಾಯಿತು, ಒಂದು 20-25 ವರ್ಷ ಆದಮೇಲೆ ಒಂದೇ ಸತಿ ಹಲವಾರು ಮೀನುಗಳು ಸತ್ತೋಯ್ತು. ಆವಾಗಲಿಂದ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಯಿತು. ಎಲ್ಲರೂ ಹೇಳ್ತಾರೆ ಮನೆ ಒಳಗಡೆ ಓಡಾಡೋ ಪ್ರಾಣಿಗಳಿದ್ದ ಅಂದರೆ ಒಳ್ಳೆಯದು ಅಂತ ಒಂದು ಇದಿದೆ. ಸೊ ಫಿಶ್ಗೋಸ್ಕರ ಮೇಲೆ ಒಂದು ಟ್ಯಾಂಕ್, ಒಂದು ಬಿಲ್ಡಿಂಗೇ ಮಾಡಿದ್ದೀರ ಅಂತ ಕೂಡ ನೀವು ಹೇಳ್ತಾ ಇದ್ದೀರಿ. ಅಷ್ಟೊಂದು ಕ್ರೇಜ್ ಇತ್ತು ಫಿಶ್ ಇದೆ? ತುಂಬ ಇತ್ತು, ಒಂದು 10-15 ಟ್ಯಾಂಕ್ ಇತ್ತು. ಆಮೇಲೆ ಬೆಂಗಳೂರಲ್ಲಿ ಹೈಯೆಸ್ಟ್ ಕಲೆಕ್ಷನ್ ನಮ್ಮ ಹತ್ರ ಇರೋದು. ಎಷ್ಟೋ ಜನ ನಮ್ಮ ಮನೇಲಿ ಬಂದು ನೋಡ್ಕೊಂಡು ಹೋಗೋರು ಫಿಶ್ಗಳನ್ನ. ಇದೆಯಾ ಮೇಲೆ? ಓಕೆ ಓಕೆ ಓಕೆ. ಮುಂಚೆ ಹಲವಾರು ದೇಶಗಳ ಬಗ್ಗೆ ಹೇಳಿದೆ, ಇನ್ನೂ ಕೆಲವು ಇದೆ ತೋರ್ಸೋಕೆ ಇಚ್ಛೆ ಪಡ್ತೀನಿ. ನಾವು ವೇಟಿಂಗ್ ಅಲ್ಲಿ ಇದ್ದೀವಿ. ಇದು ಚೈನಾದು, ಇದು ಕ್ಯಾಂಬೋಡಿಯಾ ಅಲ್ಲಿ ನಿಮಗೆ ಗೊತ್ತಲ್ವಾ, ಅತಿ ಹಳೆಯ ಸೂರ್ಯ ದೇವಸ್ಥಾನ ಇದೆ ಅಲ್ಲಿದು. ಇದು ಅಷ್ಟೇ ಅಲ್ಲ, ಫಾರಿನ್ ಇದ್ರದ್ದು. ಇದೆಲ್ಲ ಸ್ಪೇನ್, ಬಾರ್ಸಲೋನಾ. ಅದು ಬಂದು ಬಾಲಿ ಇಂಥ ಕಲೆಗಳಿಗೆ ಫೇಮಸ್ಸು. ಇದು ಬಾಲಿ ತುಂಬ ಫೇಮಸ್ಸು. ಇಡೀ ಅದು ಮುಸ್ಲಿಂ ಕಂಟ್ರಿ ಆದ್ರೂ ಬಾಲಿ ಮಾತ್ರ ಹಿಂದೂ ಕಲ್ಚರ್ ಇದೆ. ಅಲ್ಲೆಲ್ಲ ನಮ್ಮ ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಅದ್ರ ಬಗ್ಗೆ ಬೇಕಾದಷ್ಟು ವಿಷಯಗಳು ಇದೆ. ನಮ್ಮಲ್ಲಿ ಜನಕ್ಕೆ ದ್ವೇಷ ಇಲ್ಲ, ಎಲ್ಲರೂ ಒಟ್ಟಿಗೆ ಒಂದೇ ಥರ ಇದ್ದಾರೆ. ಇಲ್ಲೊಂದು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿ ನಮ್ಮ ಫ್ರೆಂಡು ಅಲ್ಲೊಂದು ಅಗರಬತ್ತಿ ಫ್ಯಾಕ್ಟ್ರಿ ಅಲ್ಲೂ ಇಟ್ಟಿದ್ದಾರೆ, ಬಾಲಿಯಲ್ಲಿ ಕೂಡ. ಇಲ್ಲಿನಿಂದ ಅಲ್ಲಿಗೂ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸಪ್ಲೈ ಮಾಡ್ತಾರೆ. ನಾವು ಅಲ್ಲಿ ಹೋದಾಗ ಆ ಪ್ರೊಡ್ಯೂಸ್ ಮಾಡೋ ಇವ್ರು ಕೂಡ ನನ್ನ ಜೊತೆ ಇದ್ದರು. ಅವ್ರು ಇದ್ಕೊಂಡು ನನ್ನ ಏಜೆಂಟ್ನ ಕರ್ಕೊಂಡು ಹೋಗ್ತೀನಿ ಇಂಥ ಏಜೆಂಟ್ ಹತ್ರ ಕರ್ಕೊಂಡು ಹೋದ್ರು. ಅವನು ಮುಸ್ಲಿಮು ಆದ್ರೂ ಅವನು ಇದರಲ್ಲಿ ಓಂ ಅಂತ ಇದೆಲ್ಲ ಮಾಡಿದ್ದ. ಅದನ್ನು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಇದರಲ್ಲೂ ಅಷ್ಟೇ, ಇದರಲ್ಲಿ ಬಾಲಿಯಲ್ಲಿ 2-3 ಕಡೆ ರಾಮಾಯಣ ಮಹಾಭಾರತದ್ದೆಲ್ಲ ಆಕ್ಟ್ ಮಾಡಿ ತೋರಿಸ್ತಾರೆ. ಅಲ್ಲ ಗರುಡಂದು ಬೇರೆ ಒಂದು ವಿಗ್ರಹ ಇದೆ,
ಅದು 3 ಇದರಿಂದ ನೋಡಬೇಕು, ಅಷ್ಟು ದೊಡ್ಡದಾಗಿದೆ. ಅದು ಭಾಳ ಚೆನ್ನಾಗಿದೆ. ಆಮೇಲೆ ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆಯವ್ರಿಗೆ ಮೂಲದಿಂದನೂ ಹೇಳ್ತಾ ಇದ್ದೆ, ಬೊಂಬಾಯಿಗೆ ಹೋಗ್ತಾ ಇದ್ರು ಅಂತ. ಬರೋವಾಗ ಏನಾದರೂ ಒಂದು ವಾಚ್ ಆದಾಗಲಿ ಇದಾಗಲಿ ಇಲ್ಲಿ ತರ್ತಾ ಇದ್ರು, ಕಾಣಿಕೆ ಥರ ತರ್ತಾ ಇದ್ರು. ಇದು ಈ ಗ್ಲಾಸು ತುಂಬ ಕಷ್ಟ, ಆಗ್ಲಿಂದ ಇವಾಗಿನವರೆಗೂ ಇದೆ ನೋಡಿ, ಇನ್ನೂ ಹಾಗೆ ಹೊಸದಾಗಿ ಇದ್ದಂಗಿದೆ. ಹೆಚ್ಚಿಡ್ ಗ್ಲಾಸ್. ಸೊ ಮೊದಲನೇದಾಗಿ ಪೇಂಟಿಂಗ್ ವಿಚಾರವಾಗಿ ನಾನು ಮೊದಲೇ ಹೇಳಿದೆ, ನಮ್ಮ ಶ್ರೀಮತಿಯವರು ಪೇಂಟಿಂಗಲ್ಲೂ ಅವ್ರಿಗೊಂದು ಹವ್ಯಾಸ. ಮುಂದೆ ಎಲ್ಲ ನೋಡಿದ್ರಲ್ಲ, ಗಣೇಶ ಆಗಲಿ ಇದಾಗಲಿ, ಇದು ಇನ್ನೊಂದು ಥರದ್ದು ಕೃಷ್ಣ ಲೀಲೆ, ಅದು ಇದು ಮಾಡಿರೋದು ಸ್ಪೆಷಲ್, ಇದೆಲ್ಲ ಯೂಸ್ ಮಾಡಿರೋದು. ಅದೆಲ್ಲ ಚಿನ್ನದ ರೇಖೆಗಳು, ಚಿನ್ನ ಅಂತಂದ್ರೆ ಗೋಲ್ಡ್ ಫಾಯಿಲ್ಸ್, ಅದರಿಂದ ಮಾಡಿರೋದು. ತುಂಬಾ ಕಷ್ಟವಾಗುತ್ತೆ ಇದನ್ನ ಮಾಡಕ್ಕೆ. ಕಾಸ್ಟ್ಲಿಗಿನ ಮುಖ ಬಿಡಿಸ್ಬೇಕು, ಇದೆಲ್ಲ ಬರಬೇಕು ಅಂದ್ರೆ ಬಹಳ ಕಷ್ಟ. ರೆಗ್ಯುಲರ್ ಆಗಿ ಇದು ಮಾಡೋರಿಗೆ ಆಗಲ್ಲ. ಟೀಚರ್ಸ್ ಸಹಾಯದಿಂದ ಮಾಡಿದ್ದಾರೆ. ಇವತ್ತು ಕೂಡ ಇದು ಸುಮಾರು 15-20 ವರ್ಷ ಆಯ್ತು. ಇವತ್ತು ಹಾಗೆ ಇದೆ, ಮಾಡರ್ನ್ ಲುಕ್ ಅಲ್ಲ. ಇದು ಎಲ್ಲ ಆವಾಗಿಂದ ಕಲೆಕ್ಷನ್ಸು, ಇಲ್ಲ ನಮ್ದೇ. ನಾವು ಹೋದಾಗ ಬೇರೆ ಬೇರೆ ದೇಶಗಳಲ್ಲಿ ತಂದಿರೋ ಕಲೆಕ್ಷನ್ಸು. ಅದು ಬಿಟ್ಟ ಅಂದ್ರೆ ಇದೂ ಅಷ್ಟೇ. ಇದು ಚೈನಾ ಇದೆ. ಇದು ಆಗಿನ ಕಾಲದ್ದು, ಎಸ್ಪೆಷಲಿ ಇದೆಯಲ್ಲ, ಇದೆಲ್ಲ 3ನೇ ಪೀಳಿಗೆ ಬಂದಿರೋದು. ನಮ್ಮ ಸಂಬಂಧಿಕರು ತಮಿಳ್ನಾಡು ಅವರು, ಅವ್ರ ಮನೆಯಲ್ಲಿ ಇದ್ದಿದ್ದೆಲ್ಲ ಕೆಲವೆಲ್ಲ ತಂದು ನಮಗೆ ಕೊಟ್ಟರು. ಅದನ್ನ ಹಾಗೆ ಡಿಸ್ಪ್ಲೇ ಮಾಡಿದ್ದೀವಿ, ಕಾಪಾಡ್ಕೊಂಡು ಬಂದಿದ್ದೀವಿ. ಇದು ಈಜಿಪ್ಟು. ನಾವು ಈಜಿಪ್ಟ್ ಹೋದಾಗ ತಂದು ಇದು ಮಾಡಿರೋದು. ಇದು ಕೊಂಡ್ಕೊಂಡು ಅದನ್ನ ಫ್ರೇಮ್ ಮಾಡಿರೋದು, ಪರ್ಚೇಸ್ ಮಾಡಿರೋದು. ಬಟ್ ಹಾಗೆ ಅದನ್ನ ಹಾಗೆ ಉಳಿಸ್ಕೊಂಡ್ಬಂದು. ಈ ಕಲೆಕ್ಷನ್ ಏನಂದ್ರೆ, ಕಾಫಿ ತೋಟಗಳಲ್ಲಿ ಎಲ್ಲ ಕಾಫಿ ಇದೆಲ್ಲ ಆದ್ಮೇಲೆ ಈ ತರ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಅದನ್ನೆಲ್ಲ ನೋಡಿ ಅದನ್ನ ತಗೊಂಡ್ಬಂದು ಈ ತರ ಮಾಡಿ ಅದ್ರ ಮೇಲೆ ಅರೇಂಜ್ಮೆಂಟು ಇದೆಲ್ಲ ಮಾಡೋಕ್ಕೆ ಒಂದು ಇದು ಇಟ್ಕೊಂಡಿದೆ. ಸೊ ಒಟ್ಟಾರೆ ನಿಮ್ಮ ಮನೆಯಲ್ಲಿ ಪ್ರತಿ ಒಂದು ರೂಮ್ ಅಲ್ಲೂ ಕೂಡ ಒಂದೊಂದು ವಿಶೇಷತೆ, ಒಂದು ಕಲೆಕ್ಷನ್, ಅದರದಾದ ನೆನಪುಗಳು ಕೂಡ ಇರೋದು ವಿಶೇಷ ಅಂತ ಹೇಳ್ಬೋದು. ಸೊ ಒಂದು ಆಂಟಿಕ್ ಪೀಸ್ ಟೈಪ್ ನೀವು ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀರಿ. ಸಾಕಷ್ಟು ಮನೆ ಒಂದು ಮೆಟೀರಿಯಲ್ಸ್ ಇರ್ಬೋದು ಅಥವಾ ಫರ್ನಿಚರ್ಸ್ ಇರ್ಬೋದು, ಪ್ರತಿಯೊಂದು ಡಿಫ್ರೆಂಟ್ ಆಗಿದೆ. ಇದೇ ಅಲ್ಲ, ನಮ್ಮ ಹತ್ರ ಸಾಕಷ್ಟು ಡಾಕ್ಯುಮೆಂಟ್ಸು ಇದೆ. 1919 ಇದೆ, 21 ಇದೆ. ಈ ನಮ್ಮ ಮನೆ ಮುಂಚೆ ಬಸವನಗುಡಿ ಇಲ್ಲ, ಬಸವಾಪುರ ಅಂತಿತ್ತು. 1890ರಲ್ಲಿ ಈ ಸರ್ವೇಯರ್ಸ್ ಇದ್ದಾರೆ, ಅದಕ್ಕೆ ಬಾಂಧನವರು ಅಂತಾರೆ. ಅವರು ಬೆಂಗಳೂರು ನಕ್ಷೆ ಎಲ್ಲ ಬಿಡಿಸ್ಬೇಕಾದ್ರೆ ಎಲ್ಲರೂ ಇದೇ ರೋಡಲ್ಲಿ ಬಂದು ಅತ್ಲ ಕಡೆ ಅಲ್ಲಿ ವಾಸವಾಗಿದ್ರು. ಆದ್ರಿಂದ ಈ ರೋಡ್ ಹೆಸರು ಸರ್ವೇಯರ್ ಸ್ಟ್ರೀಟ್ ಅಂತ ಬಂತು.